ನಿಮಗೆ ಗೊತ್ತೈತಿ ಸೋನಿ ಕ್ಯಾಮ್ರಾ ಒಳಗಡೆ ವಿಡಿಯೋ ಮಾಡ್ಕೊತಾ ಫೋಟೋನು ಹೊಡಿಬೋದು ಅಂತೇಳಿ. ನಾನು ಸ್ಕ್ರೀನ್ಶಾಟ್ ಬಗ್ಗೆ ಮಾತಾಡತ್ತಿಲ್ರಿ, ರಿಯಲ್ ಫೋಟೋಸ್ ಬಗ್ಗೆ ನಾ ಮಾತಾಡತ್ತೀನಿ. ಅದು ಗುಡ್ ಕ್ವಾಲಿಟಿ ಫೋಟೋಸ್. ಮೋಸ್ಟ್ ಆಫ್ ದಿ ಸೋನಿ ಯೂಸರ್ಸಿಗೆ ಇಂಥದ್ದೊಂದು ಫೀಚರ್ ಐತೆ ಅನ್ನೋದೇ ಗೊತ್ತಿಲ್ಲ. ನಮಸ್ಕಾರ ರೀ, ನಮ್ಮಂದಿಗೆ ನಾನು ನಿಮ್ಮ ಆರ್ಯ ಗೌಡ. ಸೊ ಇವತ್ತಿನ ವಿಡಿಯೋದಾಗ ಸೋನಿ ಕ್ಯಾಮ್ರಾ ಒಳಗಡೆ ವಿಡಿಯೋ ಮಾಡ್ಕೊಂತನ ಫೋಟೋ ಹೆಂಗೆ ತೆಗೆದು ಅನ್ನೋದನ್ನ ನೋಡೋಣ ಅಂತ. ವೆಡ್ಡಿಂಗ್ ಒಳಗಡೆ ಅಥವಾ ಯಾವ್ದಾರ ಏನಾದರೂ ಶೂಟ್ ಮಾಡ್ಬೇಕಾರೆ ನನಗೆ ಏನು ಅನಿಸ್ತೈತಪ್ಪ ಅಂತಂದ್ರೆ, ಸಮ್ಟೈಮ್ಸ್ ನಾವು ವಿಡಿಯೋ ಏನಾದರೂ ಶೂಟ್ ಮಾಡ್ಬೇಕಾರೆ ಈ ಫೋಟೋ ನಾ ತೆಗಿಬೇಕಿತ್ತಲ್ಲ ಅಂತ ಅನಿಸ್ತಿರತ್ತೆ. ಹಂಗೆ ಫೋಟೋ ಶೂಟ್ ಮಾಡ್ಬೇಕಾರೆ ಈ ಶಾರ್ಟ್ ನಾ ತೊಗೋಬೇಕಿತ್ತಲ್ಲ ಅನ್ಸುತ್ತೆ. ಸೊ ಈ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಕ್ಕಂತನ ಸೋನಿ ಒಳಗೆ ಒಂದು ಬೆಸ್ಟ್ ಫೀಚರ್ ತೊಗೊಂಬಂದಾರ. ಅದೇನಪ್ಪ ಅಂತಂದ್ರೆ, ವಿಡಿಯೋ ಮಾಡ್ಬೇಕಾದ್ರೆ ನಾವು ಫೋಟೋಸನ್ನು ತೊಗೋಬೋದು. ಸೊ ಅವಾಗ ಫೋಟೋಗ್ರಾಫರ್ ತಲೆನೂ ಫ್ರೀ, ವಿಡಿಯೋಗ್ರಾಫರ್ ತಲೆನೂ ಫ್ರೀ. ಯಾಕಂದ್ರೆ ಫೋಟೋಗ್ರಾಫರಿಗೆ ವಿಡಿಯೋನೂ ಬಂದಿರುತ್ತೆ, ವಿಡಿಯೋಗ್ರಾಫರಿಗೆ ಫೋಟೋನೂ ಬಂದಿರುತ್ತೆ. ಅಂದ್ರೆ ನಾವು ವಿಡಿಯೋ ಮಾಡ್ಬೇಕಾದ್ರೆ ಫೋಟೋ ತೆಗಿಬೋದು. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಸೋನಿ ಕ್ಯಾಮ್ರಾ ಯೂಸ್ ಮಾಡೋದು 5 years ಆಯ್ತು. ಈ ಫೀಚರ್ ನನಗೆ ಗೊತ್ತಾಗಕ್ಕೆ 5 ವರ್ಷ ಟೈಮ್ ಹಿಡಿತು. ಇದು ಮೊದಲ ಗೊತ್ತಾಗಿತ್ತಪ್ಪ ಅಂತಂದ್ರೆ ಇನ್ನೂ ಭಾಳ ಚಲೋ ಇರ್ತಿತ್ತಲ್ಲ ಅಂತ ಅನ್ನಿಸ್ತೀನಿ ನಂಗೆ. ಸೊ ಟೈಮ್ ವೇಸ್ಟ್ ಮಾಡಲಾರ್ದ ಇದು ಹೆಂಗೆ ಆನ್ ಮಾಡೋದು ಅನ್ನೋದನ್ನ ನೋಡೋಣಂತ. ಸೊ ಫಸ್ಟ್ ಕ್ಯಾಮ್ರಾನ ಫೋಟೋಯಿಂದ ವಿಡಿಯೋ ಮೋಡಿಗೆ ಸ್ವಿಚ್ ಮಾಡ್ಕೊರಿ. ಫೋಟೋಯಿಂದ ವಿಡಿಯೋ ಮೋಡಿಗೆ ಸ್ವಿಚ್ ಮಾಡ್ಕೊರಿ. ಸೊ ಆಗ ಮೆನು ಓಪನ್ ಮಾಡ್ಕೊರಿ. ಮೆನು ಓಪನ್ ಮಾಡಿಕೊಂಡು ಸೊ ಫಸ್ಟ್ 3rd ಸೆಕ್ಷನಿಗೆ ಬರ್ರಿ. ಈ ವಿಡಿಯೋ ಒಳಗೆ ಇಲ್ಲೇ ಶೂಟಿಂಗ್ ಆಪ್ಷನ್ ಅಂತ ಇರುತ್ತೆ ನೋಡ್ರಿ, 12th one. ಇಲ್ಲಿ ಹೋಗಿ ಆಟೋ ಕ್ರಿಯೇಟ್ ಸ್ಟಿಲ್ ಇಮೇಜ್ ಅಂತ ಇರುತ್ತೆ. ಇದು ಆಫ್ ಇದ್ದಿದ್ದನ್ನು ಆನ್ ಮಾಡ್ಕೊರಿ. ವೇಟ್ ಇಷ್ಟ ಮಾಡೋದ್ರಿಂದ ವಿಡಿಯೋ ಮಾಡ್ಬೇಕಾದ್ರೆ ಫೋಟೋಸ್ ತೆಗಿಯೋಕೆ ಆಗಂಗಿಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ, ಬರಂಗಿಲ್ಲ. ಸೊ ಇದನ್ನು ಹೆಂಗೆ ಎನೇಬಲ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಸೊ ಇದಕ್ಕೆ ನಾವು ಫಸ್ಟ್ ಒಂದು ಕಸ್ಟಮ್ ಕೀನ ಅಸೈನ್ ಮಾಡಬೇಕಾಗುತ್ತೆ. ಅದನ್ನು ಹೆಂಗೆ ಮಾಡೋದು ಅನ್ನೋದನ್ನ ನೋಡೋಣಂತೀಗ. ಸೊ ಫಸ್ಟ್ ಮೆನು ಓಪನ್ ಮಾಡಿರಿ. ಇಲ್ಲಿ ಲಾಸ್ಟ್ ಆಪ್ಷನಿಗೆ ಬರ್ರಿ. ಇಲ್ಲಿ ಬಂದು ಇದರೊಳಗಡೆ 4th one ಡೈಲ್ ಕಸ್ಟಮೈಸ್ ಅಂತ ಇರುತ್ತೆ ನೋಡ್ರಿ, ಇದನ್ನು ಓಪನ್ ಮಾಡ್ಕೊರಿ. ಇದರ ನೆಕ್ಸ್ಟ್ ವಿಡಿಯೋ ಕಸ್ಟಮೈಸೇಷನ್ ಡೈಲ್ ಸೆಟ್ಟಿಂಗ್ಸ್ ಅಂತ ಐತೆ ನೋಡ್ರಿ. ಸೊ ಇದರೊಳಗಡೆ ಫಸ್ಟ್ ಒನ್ ರೇರ್ ಅಂತ ಐತಲ್ಲ, ಇಲ್ಲಿ ಹೋಗಿ ಒಂದು ಯಾವ್ದಾರೋ ಬಟನ್ನಿಗೆ ಓಪನ್ ಮಾಡ್ಕೊರಿ. ಇಲ್ಲಿ ಓಪನ್ ಮಾಡಿಕೊಂಡು ಫಸ್ಟ್ ವಿಡಿಯೋ ಸೆಕ್ಷನ್ದಾಗ 8th one ಸೆಲೆಕ್ಷನ್ ಆರ್ ಮೆಮೋ ಅಂತ ಐತೆ ನೋಡ್ರಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಶಾರ್ಟ್ ಮಾರ್ಕ್ 1 ಅಂತ ಐತಲ್ಲ, ಇದನ್ನು ಕ್ಲಿಕ್ ಮಾಡಿರಿ. ಒಂದು ಪ್ರೋ ಟಿಪ್ ಏನಪ್ಪ ಅಂತಂದ್ರೆ, ಈ ಕಸ್ಟಮ್ ಕೀನ C3 ಇಲ್ಲ C2ಗೆ ಅಸೈನ್ ಮಾಡಿರಿ. ಯಾಕಪ್ಪ ಅಂತಂದ್ರೆ, ನಾವು ಯೂಶ್ವಲಿ ವಿಡಿಯೋ ಶೂಟ್ ಮಾಡ್ಬೇಕಾರೆ ಫೋಟೋ ಹೊಡಿಬೇಕಾರೆ ಏನು ಮಾಡ್ತೀವಿ, ಕೈನ ಇಲ್ಲೇ ಇಟ್ಟಿರ್ತೀವಿ. ಸೊ ಅವಾಗ ನಾವು ಮೆಂಟಲಿ ಕೈ ಇಲ್ಲೇ ಬರುತ್ತೆ. ಅವಾಗ ನಾವು ಈಸಿಯಾಗಿ ಇದನ್ನು C2ನ ಎಕ್ಸಸ್ ಮಾಡ್ಕೋಬೋದು. ಸೊ ಇದನ್ನು ಎನೇಬಲ್ ಮಾಡ್ಕೊಂಡು ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮಗೆ ಯಾವ ಮೂಮೆಂಟ್ ಬೇಕಲ್ಲ ಅಲ್ಲಿ ಈ ಬಟನ್ ಕ್ಲಿಕ್ ಮಾಡ್ಕೋವಂತ ಹೋಗ್ಬಿಡ್ರಿ. ಸೊ ಆ ಟೈಮ್ದಾಗ ನೀವು ಕ್ಲಿಕ್ ಮಾಡಿದ ಮೂಮೆಂಟದ ಫೋಟೋ ಕ್ಯಾಪ್ಚರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಬೋದು, ಇಲ್ಲಿ ವಿಡಿಯೋನೂ ಬಂದೈತಿ, ಹಂಗೆ ಫೋಟೋನೂ ಬಂದೈತಿ. ಬೂಮ್. ಪ್ಲೀಸ್ ಕೀಪ್ ಇನ್ ಮೈಂಡ್, ಇದ್ರ ಬಗ್ಗೆ ಒಂದು ಹಾನೆಸ್ಟ್ ಟ್ರೂತ್ ಹೇಳ್ತೀನಿ ಕೇಳ್ರಿ. ಇಲ್ಲಿ ಬರುವಂಥ ಫೋಟೋಸು ನಮ್ಮ ಕ್ಯಾಮ್ರಾದ ಫುಲ್ ಮೆಗಾ ಪಿಕ್ಸೆಲ್ ಎಷ್ಟೈತಲ್ಲ ಅಷ್ಟು ಬರಂಗಿಲ್ಲ ರೀ. ಆ್ಯಂಡ್ ಇದ್ರೊಳಗಡೆ ಯಾವುದೋ ರಾ ಫೋಟೋಸ್ನೂ ಬರಂಗಿಲ್ಲ. ಹಾಗಂತೇಳಿ ಇಲ್ಲಿ ಬರೋ ಫೋಟೋಸ್ ಏನು ಖರಾಬಾಗಿಯೋ ಏನು ಇರಂಗಿಲ್ಲ. BTS ಆಗಲಿ, ರಿಯಾಕ್ಷನ್ಸ್ ಆಗಲಿ, ಇಲ್ಲ ಇದನ್ನ ನಾವು ಕಪಲ್ ಎಂಟ್ರಿ ಟೈಮ್ನಾಗಲಿ, ಮೇಕಪ್ ಶಾರ್ಟ್ಸದ್ದಾಗಲಿ, ಇಲ್ಲ ಏನಾದರೂ ಆ್ಯಕ್ಷನ್ ಶಾರ್ಟ್ಸದ್ದಾಗಲಿ, ರಿಯಾಕ್ಷನ್ ಆಗಲಿ, ಈ ಥರ ಏನಾದರೂ ಶೂಟ್ ಮಾಡ್ಬೇಕಾದ್ರೆ ಇದು ಹೆಲ್ಪ್ ಆಗುತ್ತೆ. ಇದು ಒಂದು ರಿಯಲ್ ಲೈಫ್ ಎಕ್ಸಾಂಪಲದ್ದು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇವಾಗ ನೀವು ಒಂದು ಮಾಂಗಲ್ಯ ಧಾರಣೆದು ಏನೋ ಒಂದು ಶೂಟ್ ಮಾಡ್ತಿರ್ತೀರಿ. ಸೊ ಒಬ್ಬ ಫೋಟೋಗ್ರಾಫರ್, ಒಬ್ಬ ವಿಡಿಯೋಗ್ರಾಫರ್ ಹಿಂಗಿರ್ತೀರ ಅಂತ ಅನ್ಕೋರಿ. ಸೊ ಇವಾಗ ಫೋಟೋಗ್ರಾಫರ್ ಏನು ಮಾಡ್ತಿರ್ತಾನ, ಫ್ರಂಟಿಂದ ಶೂಟ್ ಮಾಡ್ತಿರ್ತಾರ. ಸೊ ಆ ಟೈಮ್ದಾಗ ಏನಾಗುತ್ತೆ, ಹಿಂದೆ 3 knots ಏನು ಕಟ್ತಿರ್ತಾರಲ್ಲ, ಅವಾಗ ಎಕ್ಸಾಕ್ಟ್ಲಿ ಅವಂಗೂ ಅದೇ ಶಾರ್ಟ್ ಬೇಕಾಗಿರುತ್ತೆ. ಈಗ ಒಬ್ಬ ಫೋಟೋಗ್ರಾಫರ್ ಮುಂದಿರ್ತಾನೆ, ಸಡನ್ಲಿ ಅವನು ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ವಿಡಿಯೋಗ್ರಾಫರ್ ಹೋಗಿದ್ರಪ್ಪ ಅಂತಂದ್ರೆ ಸೊ ಆ ಟೈಮ್ದಾಗ ಅವ್ಗೆ ವಿಡಿಯೋನೂ ಸಿಗುತ್ತಾ, ಫೋಟೋನೂ ಸಿಗುತ್ತಾ. ಸೊ ಇದನ್ನು ನಾವು ಮ್ಯಾನೇಜಬಲ್ ಆಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಸಿಗುವಂಥ ಫೋಟೋಸನ್ನು ನಾವು ಸೋಷಿಯಲ್ ಮೀಡಿಯಾಕ್ಕೆ ಯೂಸ್ ಮಾಡ್ಬೋದು. ಹಂಗೆ ಕ್ಲೈಂಟಿಗೆ ಇನ್ಸ್ಟೆಂಟಾಗಿ ಏನಾದರೂ ಡೆಲಿವರಿ ಮಾಡೋದಿತ್ತಪ್ಪ ಅಂತಂದ್ರೆ ಈ ಫೋಟೋಸನ್ನು ನಾವು ಯೂಸ್ ಮಾಡ್ಕೋಬೋದು. ಬಟ್ ಒಂದು ತಲೆಯೊಳಗಿಲ್ರಿ, ಇದು ಪರ್ಫೆಕ್ಟ್ ಫೋಟೋಶೂಟ್ನ ರೀಪ್ಲೇಸ್ ಮಾಡಂಗಿಲ್ಲ. ಇದು ಜಸ್ಟ್ ಒಂದು ಬ್ಯಾಕಪ್ ಥರ ವರ್ಕ್ ಆಗುತ್ತೆ ಹೊರತು ಇದೇ ಮೇನ್ ಫೋಟೋಶೂಟ್ ಅಂತ ಅನ್ಕೊಳ್ಳುವಂಗಿಲ್ಲ. ಇದರಿಂದ ನಾವು ಕಮರ್ಷಿಯಲಾಗಿ ಏನೂ ಶೂಟ್ ಮಾಡೋಕ್ಕಾಗಂಗಿಲ್ಲ, ಬರ್ಸ್ಟ್ ಮೋಡ್ ಒಳಗಡೆ ಏನೂ ಶೂಟ್ ಮಾಡೋಕ್ಕಾಗಂಗಿಲ್ಲ. ಜಸ್ಟ್ ಫಾರ್ ಸೋಷಿಯಲ್ ಮೀಡಿಯಾ ಮತ್ತು ಕ್ವಿಕ್ ಡೆಲಿವರಿ ಏನಾದರೂ ಇತ್ತಪ್ಪ ಅಂತಂದ್ರೆ ಅಂಥದಕ್ಕೆ ಅಷ್ಟೇ ಇದು ಸೀಮಿತವಾಗಿರುತ್ತೆ. ನಮ್ಮ ಕ್ಯಾಮ್ರಾ ಎಕ್ಸ್ಪೆನ್ಸಿವ್ ಆಯಿತೋ ಇಲ್ಲೋ ಅನ್ನೋದು ಸೆಕೆಂಡ್ ಥಿಂಗ್. ನಮ್ಮ ಕ್ಯಾಮ್ರಾ ನಾವು ಎಷ್ಟು ಚಂದ ಸ್ಮಾರ್ಟಾಗಿ ಯೂಸ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ವಿಡಿಯೋ ಏನಾದರೂ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿತಪ್ಪ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ನಿಮ್ಮ ಒಂದು ಆ್ಯಕ್ಷನ್ ನನಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡೋಕೆ. ಸೊ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.